ನಮಸ್ಕಾರ, ನಾನು ಪ್ರಮೋದ್ ಬೋಪಣ್ಣ. ಜೀವನದಲ್ಲಿ ಕೆಲ ಕ್ಷಣಗಳಿರ್ತವೆ. ಅವು ಕೇವಲ ಘಟನೆಗಳಲ್ಲ, ಹೃದಯವನ್ನೇ ನಡುಗಿಸ್ತಕ್ಕಂಥ ಸತ್ಯಗಳು. ಇತ್ತೀಚೆಗೆ ವೈರಲ್ ಆಗಿರತಕ್ಕಂಥ ಒಂದು ವಿಡಿಯೋ ಅಂಥದ್ದೇ. ಪೋಷಕರ ಪ್ರೀತಿಯ ಶಕ್ತಿಯನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿದೆ. ರೈಲು ಅಳಿಯಲ್ಲಿ ಸಿಕ್ಕಾಕೊಂಡಿದ್ದ ಒಂದು ಮಗು ಹೊರ ಬರೋದಕ್ಕೆ ಆಗದ ಪರಿಸ್ಥಿತಿ. ಅದೇ ಸಮಯದಲ್ಲಿ ವೇಗವಾಗಿ ಸಮೀಪಿಸುತ್ತಿದ್ದಂಥ ರೈಲು ಕ್ಷಣ ಕ್ಷಣವೂ ಕೂಡ ಜೀವದ ಜೊತೆ ಆಟ ಆಡ್ತಿದ್ದಂತಹ ಆ ಭಯಾನಕ ದೃಶ್ಯವನ್ನು ನೋಡಿ ಅಕ್ಕಪಕ್ಕದಲ್ಲಿ ನಿಂತಿರ್ತಕ್ಕಂಥವರೆಲ್ಲ ಬೆಚ್ಚಿ ಬಿದ್ದಿದ್ರು. ಏನು ಮಾಡಬೇಕು ಅನ್ನೋದೇ ಯಾರಿಗೂ ಅರ್ಥ ಆಗದ ಸ್ಥಿತಿ ಅದು. ಆದರೆ ಆ ಮಗುವಿನ ತಂದೆ ಮಾತ್ರ ಯೋಚನೆ ಮಾಡಲೇ ಇಲ್ಲ. ಆತ ತನ್ನ ಮಗುವನ್ನು ಕಾಪಾಡೋದಕ್ಕೆ ತನ್ನ ಜೀವದ ಹಂಗನ್ನು ತೊರೆದು ರೈಲು ಇನ್ನೇನು ಬಂದುಬಿಡ್ತು ಅನ್ನೋಷ್ಟರಲ್ಲಿ ರೈಲು ಹಳಿಗೆ ಇಳಿದು ಮಗುವನ್ನು ತನ್ನ ಕೈಗೆತ್ಕೊಂಡು ರೈಲಿನ ಕೆಳಗಡೆ ಮಲಗಿಬಿಟ್ಟ. ಆ ಕ್ಷಣ ಹೃದಯ ನಿಲ್ಲಿಸುವಷ್ಟು ಭಯಾನಕ. ರೈಲು ಅವರ ಮೇಲೆ ಹಾದು ಹೋಗೋ ಪ್ರತಿಯೊಂದು ಕ್ಷಣ ಕೂಡ ಜೀವ ಮರಣದ ನಡುವಿನ ಹೋರಾಟ. ಆದರೆ ಅದ್ಭುತ ಅಂದರೆ ರೈಲು ಹಾದು ಹೋದ ನಂತರ ತಂದೆ ತನ್ನ ಮಗುವನ್ನು ಸುರಕ್ಷಿತವಾಗಿ ಕೈಯಲ್ಲಿ ಹಿಡ್ಕೊಂಡು ಹೊರಬಂದ. ಸದ್ಯ ಇಬ್ಬರು ಜೀವಂತವಾಗಿದ್ದಾರೆ, ಇಬ್ಬರು ಕೂಡ ಸೇಫ್ ಆಗಿದ್ದಾರೆ. ಈ ದೃಶ್ಯ ನೋಡಿದ ಪ್ರತಿಯೊಬ್ಬರು ಕೂಡ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಯಾಕಂದರೆ ಅದು ಕೇವಲ ಧೈರ್ಯ ಮಾತ್ರ ಅಲ್ಲ, ಅದು ಪ್ರೀತಿಯ ಅತ್ಯುನ್ನತ ರೂಪ. ತಂದೆ ತನ್ನ ಜೀವವನ್ನೇ ಪಣಕ್ಕಿಟ್ಟು ಮಗುವನ್ನು ಕಾಪಾಡಿರ್ತಕ್ಕಂಥ ಆ ಒಂದು ಕ್ಷಣ, ಈ ಘಟನೆ ಪೋಷಕರ ಪ್ರೀತಿ ಅನ್ನೋ ಪದಕ್ಕೆ ಹೊಸ ಅರ್ಥವನ್ನು ಕೊಟ್ಟಿದೆ. ನಾವು ಪ್ರೀತಿಯನ್ನು ಕೆಲವೊಮ್ಮೆ ಅಳಿಯೋದಕ್ಕೆ ಪ್ರಯತ್ನ ಮಾಡ್ತೇವೆ, ಆದರೆ ಇಂತಹ ಕ್ಷಣಗಳು ಹೇಳ್ತವೆ ಪ್ರೀತಿ ಲೆಕ್ಕ ಹಾಕೋದಿಲ್ಲ, ಅದು ಯೋಚನೆ ಮಾಡೋದಿಲ್ಲ, ಅದು ಕೇವಲ ಒಂದು ಕೆಲಸ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಈ ಘಟನೆ ಮತ್ತೊಮ್ಮೆ ನಮಗೆ ಒಂದು ವಿಚಾರವನ್ನು ನೆನಪು ಮಾಡುತ್ತೆ. ಜಗತ್ತಲ್ಲಿ ಅತಿ ಶಕ್ತಿಶಾಲಿಯಾದ ಶಕ್ತಿ ಅಂದರೆ ಅದು ಪೋಷಕರ ಪ್ರೀತಿ. ಅದು ಯಾವುದೇ ಅಪಾಯಕ್ಕೂ ಹೆದರೋದಿಲ್ಲ, ತನ್ನ ಮಗುವಿನ ಸುರಕ್ಷತೆಗಾಗಿ ಏನಾದರೂ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ.